ಸಾಕಷ್ಟು ಬಾರಿ ಒಂದು ವಿಚಾರವನ್ನು ನಾನು ಹೇಳಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ. ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಮ್ಮ ಇಂಡಿಯಾ ಪಾರ್ಟ್ನರ್ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು. 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾರಾಯಣಗೌಡರು ಭಾರತೀಯ ಜನತಾ ಪಾರ್ಟಿ ಬಂದು ಚುನಾವಣೆಯಲ್ಲಿ ಗೆದ್ದು ಸಚಿವರ ಕೆಲಸ ಮಾಡಿದ್ದಾರೆ. BJPಗೂ ಕೂಡ ತನ್ನದೇ ಆದಂಥ ಒಂದು ಬೇಸ್ ಏನಿದೆ, ಅಂದರೆ ತಳಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ದೊಡ್ಡ ಪಡೆನೇ ಕೂಡ ಇದೆ ಮಂಡ್ಯದಲ್ಲಿ. ನಮ್ಮೆಲ್ಲ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆಲಿ ಇದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಭೆನೂ ಕೂಡ ಮಾಡಿದ್ದೇವೆ. ನಮ್ಮ ಗುರಿ ಒಂದೇ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು. ಯಾಕೆ ನರೇಂದ್ರ ಮೋದಿಜಿಯವರ ಕೈ ಬಲಪಡ್ತಕ್ಕಂಥ ಒಂದು ಮಹಾ ಚುನಾವಣೆ. ನಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲವನ್ನು ಕೂಡ ಬದಿಗಿಟ್ಟು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರಿಂದ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡಬೇಕು, ಗೆಲ್ಲಿಸಬೇಕು. ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡಿದ್ದೇವೆ. ನಮ್ಮ ನಾರಾಯಣಗೌಡರ ಹಾಗೆಯಾಗಿ ನಮ್ಮೆಲ್ಲ ಜಿಲ್ಲಾಧ್ಯಕ್ಷ ನೇತೃತ್ವಗಳು ಕೂಡ ಸೇರಿ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿದ್ದಾರೆ. ಶಿವರಾಮೇಗೌಡರು ಕೂಡ ಬಂದಿದ್ದಾರೆ. ಅವರು ಕೂಡ ನಾವು ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ತೀರ್ಮಾನವನ್ನು ಎಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಸದೆ ಸುಮಲತಾ ಅವರಿಗೆ ಯಾವ ಸ್ಥಾನ, ಅವರನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರಾ, ಅವರ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಅವರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರು ಗೆಲ್ಲೋದಕ್ಕೆ ಸಾಧ್ಯವೂ ಕೂಡ ಆಗಿದೆ. ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯವೂ ಕೂಡ ಇದೆ. ಹಾಗೆ ನಾನು ಕೂಡ ವೈಯಕ್ತಿಕ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ. ನಾರಾಯಣಗೌಡರು ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಚರ್ಚೆ ಇದೆ ಸರ್. ಗೌರವಿಸೋರು ಕೂಡ ಮಂಡ್ಯದಲ್ಲಿ ನಾರಾಯಣಗೌಡರವರು ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದರೂ ಹಿಂದೆ 2019ರಲ್ಲಿ ಅಂತ ಹೇಳಿದ್ರೆ ನಾರಾಯಣಗೌಡರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ವಿಚಾರವನ್ನು ನಾನು ಹೇಳಿದ್ದೇನೆ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅಷ್ಟಿಷ್ಟ. ನಾರಾಯಣಗೌಡರು ಅವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿದ್ದಾರೆ, ಇವತ್ತು ಕೂಡ ಇರ್ತಾರೆ, ಮುಂದೂ ಕೂಡ ಇರ್ತಾರೆ.